ಪೊಲೀಸರು ರಾಕ್ಷಸರಲ್ಲ, ರಕ್ಷಕರು. ಇದನ್ನು ಯಾರು ಹೇಳಿದ್ರು ಗೊತ್ತೈತೇನ್ರಿ? ಇದೇ ಘಟಪ್ರಭಾ ಪೊಲೀಸ್ ಠಾಣೆಗೆ DIG DSS ಪಾವಟೆ ಸಾಹೇಬರು ಭೇಟಿ ಕೊಟ್ಟಾಗ ಈ ಮಾತನ್ನು ಹೇಳಿದರು. ಆವಾಗ ನಾವು ಪ್ರಿಂಟ್ ಮೀಡಿಯಾದಲ್ಲಿದ್ದೀವಿ. ನೇರವಾಗಿ ಘಟಪ್ರಭಾ ಪೊಲೀಸ್ ಠಾಣೆಗೆ ಬಂದಾಗ SS ಪಾವಟೆ DIG ಸಾಹೇಬರು ಒಂದು ಮಾತು ಹೇಳ್ತಾರೆ. ಪೊಲೀಸ್ ಠಾಣೆಗಳು ದೇವಾಲಯಗಳಾಗಬೇಕು. ಅಲ್ಲಿರುವಂಥ ಪೊಲೀಸ್ ಇನ್ಸ್ಪೆಕ್ಟರ್ ಸಿಬ್ಬಂದಿ ವರ್ಗದವರು ಪೂಜಾರಿ ಕೆಲಸ ಮಾಡಬೇಕು. ಅಲ್ಲಿರುವಂಥ ಜನರು ಬರುವರು ಸುಖ ದುಃಖ ತೆಗೆದುಕೊಂಡವರು ಭಕ್ತಾದಿಗಳಾಗಿ ಬರಬೇಕು. ಅವರಿಗೆ ಸಾಂತ್ವನ ಹೇಳಿ ಅವರ ಸಮಸ್ಯೆ ಬಗೆಹರಿಸಬೇಕು ಅಂತಿದ್ರು DIG ಪಾವಟೆ ನೀಲಂ ಅಚ್ಯುತರಾವ್ ಅವರಂಥ ಅನೇಕ ಅಧಿಕಾರಿಗಳ ಜೊತೆ ನೇರ ಸಂದರ್ಶನ ಮಾಡಿ ಪ್ರಿಂಟ್ ಮೀಡಿಯಾದಲ್ಲಿ ಮುದ್ರಣಗೊಳಿಸಿದ್ದು ಇದೇ ನಮ್ಮ ನಂಬರ್ 1 ಸುದ್ದಿ ವಾಹಿನಿಯ ಹಳೆಯ ಘಟನೆಗಳನ್ನ ಹೇಳಕತ್ತೀನಿ. ಘಟಪ್ರಭಾ ಪೊಲೀಸ್ ಠಾಣೆಯ ಒಂದು ವೈಶಿಷ್ಟ್ಯ ಹೇಳ್ತಾನೆ ಕೇಳ್ರಿ. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ದಾಗ ಉದ್ಘಾಟನೆ ಆಯಿತು ಇದೇ ಪೊಲೀಸ್ ಠಾಣೆ. ಇಲ್ಲಿ ಪ್ರತಿಭಾವಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನು ಹೊಂದಿದಂಥ ಈ ಪೊಲೀಸ್ ಠಾಣೆ ಯಾವಾಗ ಜಗಮೈನವರ ಬುಲೆಟ್ ಹೊರಗೆ ಬರ್ತಿತ್ತು, ಇಲ್ಲಿ ಯಾರು ಕಳ್ಳಕಾಕರು ಗುಂಡಾಗಳು ಅಡುಗೆ ಕೂಡ್ತಿದ್ರು. ಬುಲೆಟ್ ಅವಾಗ ಕೇವಲ ಪೊಲೀಸ್ ಇಲಾಖೆಗೆ ಮಾತ್ರವಿತ್ತು. ಈಗಾಗಲೇ ಎಲ್ಲರಿಗೂ ಅದನ್ನು ಬುಲೆಟ್ ವಿತರಣೆ ಮಾಡಿದ್ದಾರೆ. ಆದರೆ PSI ಬುಲೆಟ್ ಕಿಕ್ ಹೊಡೆದ್ರೆ ದಡ ಆವಾಜ್ ಬಂದ್ರೆ ಇಲ್ಲಿ ಅಡುಗೆ ಕುಣ್ತಿದ್ರು. ಇದೇ ಘಟಪ್ರಭಾ ಪೊಲೀಸ್ ಠಾಣೆಯ ವೈಶಿಷ್ಟ್ಯ. ಇಂಥ ದಕ್ಷ ಅಧಿಕಾರಿಗಳು, ಶಿವಾನಂದನಂಥ PSIಗಳು, ರಾಜನಾಳಂಥ ಪ್ರೊಬೇಷನರಿ PSI ಇಲ್ಲಿ ಗುಂಡು ಹಾರಿಸಿದ್ದು ಕಳ್ಳಕಾಕರ ಮೇಲೆ, ದರೋಡೆಕೋರರ ಮೇಲೆ, ಶೇಖ್ ಅಂತ PSI ಅವರ ಮೇಲೆ ಅಟ್ಯಾಕ್ ಮಾಡಲು ಬಂದಾಗ ಅವಾಗ ಗುಂಡಿನ ಸದ್ದು ಅಡಗಿಸಿದಂಥ ಇದೇ ಘಟಪ್ರಭಾ ಪೊಲೀಸ್ ಠಾಣೆಯ ವೈಶಿಷ್ಟ್ಯ. ದೇವಾಲಯಗಳಾಗಬೇಕು ಪೊಲೀಸ್ ಠಾಣೆಗಳು. ಇಲ್ಲಿ ಅನೇಕ ಓಂ ಪ್ರಕಾಶ್ನಂಥವರು DIGಗಳಿದ್ದಾಗ ನೇರ ಭೇಟಿ ಕೊಟ್ಟರು. ಗರುಡಾಚಾರ್ನಂಥವರು ಭೇಟಿ ಕೊಟ್ಟಿದ್ದರು. IGP DGPಗಳಂತ ನಿಜಾಮುದ್ದೀನ್ ಅಂಥವರು ಭೇಟಿ ಕೊಟ್ಟಿದ್ದರು. ಹಳೆಯ ಇತಿಹಾಸಗಳನ್ನು ತೆಗೆದುಕೊಂಡು ಹೋದಾಗ ಇದೇ ಶಿವಾನಂದ್ ಅವರು PSI ಆಗಿ SP ಆಗಿ ರಿಟೈರ್ಡ್ ಆದರು. ಡಂಬಳ SP ಆಗಿ ರಿಟೈರ್ಡ್ ಆದರು. ಇದೇ ಶಿವಾನಂದ್ ಅವರ ಅಳಿಯ ಗೋಪಾಲ್ ರಾಠೋಡ್ ಈಗ CPI. ಆ ಗೋಪಾಲ್ ರಾಠೋಡ್ ಅವರ ಧರ್ಮಪತ್ನಿ ಇವತ್ತು ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಭಿಯಂತರರು ಸಂಧ್ಯಾ ರಾಣಿ. ಇವೆಲ್ಲ ಯಾಕೆ ಹೇಳಕತ್ತೇನೆಂದ್ರೆ, ಈಗಾಗಲೇ ಘಟಪ್ರಭಾ ಪೊಲೀಸ್ ಠಾಣೆಗೆ ಅಧಿಕಾರ ವಹಿಸಿಕೊಟ್ಟ ತಕ್ಷಣ ಭರ್ಜರಿ ಬೇಟೆ ಆಡಿದಂಥ CPI HD ಮುಲ್ಲಾಗಿ ಒಂದು ಪ್ರಶಂಸೆ ವ್ಯಕ್ತಪಡಿಸಬೇಕು. ಅನೇಕ ದಿನಗಳಿಂದ ಇವತ್ತು ಘಟಪ್ರಭಾ ನಗರವಾಸಿಗಳು ನಿದ್ದೆಗೇಡಿಯಾಗಿದ್ದರು. ಕಳ್ಳಕಾಕರ ಭೀತಿಯಿಂದ ಕಳ್ಳರು ಯಾವಾಗ ಬರ್ತಾರ ಮನೆ ಕೀಲಿ ಹಾಕಿದ್ರ ತಕ್ಷಣ ಕೀಲಿಗಳನ್ನು ಮುರಿದು ಕಳ್ಳಕಾಕರು ನುಗ್ಗುತ್ತಿದ್ದರು. ಕೆಲವರು ಕಂಪ್ಲೇಂಟ್ ಕೊಡ್ತಿದ್ರು, ಕೆಲವರು ಕಂಪ್ಲೇಂಟ್ ಕೊಡ್ತಿರಲಿಲ್ಲ. ಯಾಕೆ ಬೇಕು ನಮಗೆ ಆ ಗೋಜು ಅಂತ ತಿಳಿತಿದ್ರು. ಆದರೆ ಸಾರ್ವಜನಿಕರ ಸಹಕಾರ ಪೊಲೀಸರ ಜೊತೆ ಅವಶ್ಯಕತೆ ಇರಬೇಕು. ಯಾವಾಗ ಪೊಲೀಸರು ಎಲ್ಲರ ಮನೆಯನ್ನು ಕಾವಲು ಕಾಯಲಿಕ್ಕೆ ಸಾಧ್ಯವಿಲ್ಲ, ಇದೇ ಘಟಪ್ರಭಾ ಪೊಲೀಸರು ಸಹಿತ ಸಾರ್ವಜನಿಕರ ಸಹಕಾರದೊಂದಿಗೆ ಭರ್ಜರಿ ಬೇಟೆ ಆಡಿದಂಥ ಇದೇ HD ಮುಲ್ಲಾ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕ್ರಿ. ಮಧ್ಯರಾತ್ರಿ 2 ಗಂಟೆಗೆ ಇಬ್ಬರು ಕಳ್ಳರನ್ನು ಹಿಡಿದು ಇವತ್ತು 3 ಲಕ್ಷಕ್ಕೂ ಅಧಿಕ ಬಂಗಾರದ ಆಭರಣಗಳು ಸಲಕರಣೆಗಳನ್ನ ವಶಪಡಿಸಿಕೊಂಡಿದ್ದು ದೃಶ್ಯದಲ್ಲಿ ಹಾಕಾಕತ್ತೀನಿ, ನೋಡ್ತೀರಿ. ಯಾಕಂದ್ರೆ ಘಟಪ್ರಭಾ ಪೊಲೀಸ್ ಠಾಣೆಗೆ ಅನೇಕ ಸಿಬ್ಬಂದಿ ವರ್ಗ ಬೇಕು. ದೇವರಾಜ ಅರಸು ಅವರು ಉದ್ಘಾಟನೆ ಮಾಡಿದಂಥ ಈ ಮಹಾನ್ ನೇತಾರ, ರಾಜ್ಯದ ಅಪರೂಪದ ಮುಖ್ಯಮಂತ್ರಿ ಅಂಥವರ ಅಮೃತ ಹಸ್ತದಿಂದ ಉದ್ಘಾಟನೆಯಾದಂಥ ಈ ಪೊಲೀಸ್ ಠಾಣೆಗೆ ಕೇವಲ 35 ಸಿಬ್ಬಂದಿಗಳದಾವ. ಅದಕ್ಕೆ ನಾನು ಅನೇಕ ಬಾರಿ ಇದೇ ಶಾಸಕ ರಮೇಶ್ ಜಾರಕಿಹೊಳಿಗೆ, ಬಾಲಚಂದ್ರ ಜಾರಕಿಹೊಳಿಗೆ, ಸತೀಶ್ ಜಾರಕಿಹೊಳಿಗೆ ವಿನಂತಿ ಮಾಡಿದ್ದೀನಿ. ಇದೇ ಘಟಪ್ರಭಾ ನಗರ ಬೆಳೆಯುತ್ತಿರುವ ನಗರದಲ್ಲಿ, ಘಟಪ್ರಭಾ ಮೂಲ ನಗರ ಪಂಚಾಯಿತಿ ವ್ಯಾಪ್ತಿಯ ಸ್ಥಳದಲ್ಲಿ ಒಂದು ಪೊಲೀಸ್ ಠಾಣೆ ಆಗಬೇಕು. ನಗರ ಠಾಣೆ ಇದು CPI ಕಂಟ್ರೋಲ್ದಲ್ಲಿ ಆಗಬೇಕು. ಒಂದು ಟ್ರಾಫಿಕ್ ಕಂಟ್ರೋಲ್ ಸರ್ಕಲ್ದಲ್ಲಿ ಒಂದು ಟ್ರಾಫಿಕ್ ಪೊಲೀಸರು ಸಹಿತ ಬೇಕು. ಇಲ್ಲಿ ಮಹಿಳಾ ಕಾನ್ಸ್ಟೇಬಲ್ಗಳು ಬೇಕು. ಇದೇ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ದೀನಿ. ಚುಕ್ಕೆ ಗುರುತಿನ ಪ್ರಶ್ನೆಗೆ
ಇದೇ ಬರುವ ಅಧಿವೇಶನ ಚಳಿಗಾಲ ಬೆಳಗಾವಿಯಲ್ಲಿ ನಡೆದೈತಿ. ಆ ಚುಕ್ಕೆ ಗುರುತಿನ ಪ್ರಶ್ನೆಗೆ ನೇರವಾಗಿ ಸಭಾಧ್ಯಕ್ಷರ ಹತ್ರ ಹೋದಾಗ ನಿಮಗೆ ಸಮಯ ಅವಕಾಶ ಸಿಗುತ್ತೈತಿ. ಗೃಹ ಮಂತ್ರಿ ಅದಕ್ಕೆ ಲಿಖಿತವಾಗಿ ಉತ್ತರ ಕೊಡ್ತಾರ. ಘಟಪ್ರಭಾ ಪೊಲೀಸ್ ಠಾಣೆಗೆ 100 ಸಿಬ್ಬಂದಿ ಅತಿ ಅವಶ್ಯ ಐತಿ. ಎಲ್ಲಿ ನೋಡಿದಲ್ಲಿ ಕ್ರೈಮ್ಗಳು ಆಗ್ತಿರ್ತಾವ. ಅದರಲ್ಲೂ ಸಹಿತ ಇವತ್ತು ಮೊಬೈಲ್ ಸೈಬರ್ ಕಳ್ಳರ ಹಾವಳಿ ಭಾಳ ಆಗೈತ್ರಿ. ಯಾರ್ದೋ ದುಡ್ಡು ಯಾರೋ ಎಮಾರಿಸೋದು, ಮೊಬೈಲ್ದಿಂದಲೇ ಇವತ್ತು ಕಳ್ಳಕಾಕರ ಭೀತಿ ಹೆಚ್ಚಾಗೈತಿ. ಅದನ್ನು ಕಂಟ್ರೋಲ್ ಮಾಡುವ ಸಲುವಾಗಿ ಸೈಬರ್ ಕ್ರೈಮ್ ಸ್ಥಾಪನೆ ಘಟಪ್ರಭಾದಲ್ಲಿ ಆಗಬೇಕಲ್ರಿ. ಇವತ್ತು ಘಟಪ್ರಭಾ ಬೆಳೆಯುತ್ತಿರುವ ನಗರ. ಈ ಮಲ್ಲಾಪುರ ಇವತ್ತು ಕೊಲ್ಲಾಪುರ ಆಗಕ್ಕೆ ಹೊಂಟೈತಿ. ಇಲ್ಲಿರುವಂಥ ಮಹಾನ್ ಚಿಂತಕರು, ವಿಜ್ಞಾನಿಗಳು ಅದಾರ, ಬಹಳಷ್ಟು ಬುದ್ಧಿಜೀವಿಗಳು ಅದಾರ. ಮಹಾಸ್ವಾಮಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದನಡೆಗಳ ಮುಖಾಂತರ ಈ ಪಾವನ ಘಟಪ್ರಭಾಕ್ಕೆ, ಈ ಘಟಪ್ರಭಾ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ಮಾಡಿದ ಕಾರ್ಯಕ್ಕೆ ಯಾವಾಗಲೂ ಲೈಕ್ ಮಾಡ್ಬೇಕಲ್ರಿ. ಇದೇ ಬೆಳಗಾವಿಯ SP ಭೀಮಾಶಂಕರ್ ಗುಳೇದವರಿಗೆ ಅನೇಕ ಪ್ರಶ್ನೆಗಳ ಸುರಿಮಳೆ ಕೇಳಿದ್ದಂಥ ಇದೇ ಖಡಕ ಜವಾರಿ ಕಾಕ ಘಟಪ್ರಭಾ ಠಾಣೆಗೆ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸ್ರಿ. SP ಭೀಮಾಶಂಕರ್ ಗುಳೇದ ಸಾಹೇಬ್ರ, ನಿಮ್ಮ ಅಧಿಕಾರ ಅವಧಿ ಇವತ್ತು ಇರ್ಬೋದು, ನೀವು ಬೇರೆ ಜಿಲ್ಲೆಗೆ ಹೋಗಬಹುದು. ಆದರೆ ಇಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡಿ ಹೋಗ್ರಿ. ನಮಗೆ ಸಿಬ್ಬಂದಿ ಅವಶ್ಯಕತೆ ಐತಿ, ನೀವು ಶಿಫಾರಸು ಮಾಡ್ತಾನೆ ಹೋಗ್ತೀರಿ. ನಮ್ಮ ಶಾಸಕರು ಅದನ್ನು ಚುಕ್ಕೆ ಗುರುತಿನ ಪ್ರಶ್ನೆಯೊಂದಿಗೆ ಇನ್ನು ವಿಧಾನಸಭೆಯಲ್ಲಿ ಪ್ರಶ್ನೆ ಎಬ್ಬಿಸಬೇಕು. ಘಟಪ್ರಭಾಕ್ಕೆ ಸಂರಕ್ಷಣೆ ಮತ್ತು ಸುರಕ್ಷಿತವಾದ ತಾಣ ಆಗಬೇಕು. ಶಾಸಕ ರಮೇಶ್ ಜಾರಕಿಹೊಳಿ ಅಗ್ನಿಶಾಮಕ ಸಹಿತ ಇಲ್ಲಿ ಮಂಜೂರಾತಿ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅಗ್ನಿಶಾಮಕ ಸಹಿತ ಘಟಪ್ರಭಾಕ್ಕೆ ಬರುವುದು. ನಗರದಲ್ಲಿ ಘಟಪ್ರಭಾ ನಡುವಲ್ಲಿ ಪೊಲೀಸ್ ಠಾಣೆ ಸ್ಥಾಪನೆ ಆಗಬೇಕು. ಅಲ್ಲಿ 4 ಪೊಲೀಸ್ ಸಿಬ್ಬಂದಿ ರಾತ್ರಿ ಹಗಲಿ ಕೆಲಸ ಮಾಡಿದ್ದಾರೆ. ಎಲ್ಲವೂ ಸುರಕ್ಷಿತ ಆಗತೈತಿ. ರೈಲು ನಿಲ್ದಾಣದಿಂದ ಬರುವ ಹೋಗುವ ಕಳ್ಳಕಾಕರ ಭೀತಿ ಹೆಚ್ಚಾಗ್ತೈತಿ. ಎಲ್ಲಿಂದಲೂ ಫರಾರಿ ಆಗ್ತಾರ. ಅದರ ಸಲುವಾಗಿ ಘಟಪ್ರಭಾಕ್ಕೆ ದಕ್ಷ CPI HD ಮುಲ್ಲಾ ಅಧಿಕಾರ ವಹಿಸಿದ ತಕ್ಷಣ ಭೀಮಾಶಂಕರ್ ಗುಳೇದ್ DSP, ಮುಲ್ಲಾ ಗೋಕಾಕ್ ಮತ್ತು ಇದೇ CPI HD ಮುಲ್ಲಾ, ಬಸರ್ಗಿ ಅಡಿಷನಲ್ SP ಇವರೆಲ್ಲರೂ ಸಿಬ್ಬಂದಿಯವರ ಜೊತೆ ಇವತ್ತು ಭರ್ಜರಿ ಬೇಟೆ ಆಡಿದ್ದು ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ. ಆಭರಣಗಳನ್ನು ನೀವು ಸಹಿತ ಸಂರಕ್ಷಿತವಾಗಿ ಇಡ್ರಿ, ಮನ್ಯಾಗ ಇಡಕ್ಕೆ ಹೋಗಬೇಡ್ರಿ. ಎಷ್ಟು ತಗಲತೈತಿ ಖರ್ಚು ಅಷ್ಟು ಮನ್ಯಾಗ ಇಟ್ಕೋರಿ. ಉಳಿದ ಹಣವನ್ನು ನೀವು ನಿಮ್ಮ ಭದ್ರತೆಗೋಸ್ಕರ ಬ್ಯಾಂಕಿನಲ್ಲಿ ಇಡ್ರಿ. ಭದ್ರತೆ ಯಾವಾಗಲೂ ನಿಮ್ಮಿಂದನೂ ಆಗಬೇಕು. ಎಲ್ಲರೂ ಪೊಲೀಸರೇ ಸಹಿತ ಭದ್ರತೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಂರಕ್ಷಣೆಯನ್ನು ನಾವು ಮಾಡ್ಕೋಬೇಕು. ಬೆಲೆ ಬಾಳುವ ವಸ್ತುಗಳನ್ನು ಕೀಲಿ ಹಾಕಿ ಹೋಗುವಾಗ ನೀವು ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿ ಹೋಗಬೇಕು. ನಾವು ಎಲ್ಲೋ ಮದುವೆ ಮಂದಿಗೆ ಹೊಂಟಿದ್ದೀವಿ, ನಮಗೆ ಸ್ವಲ್ಪ ಸುರಕ್ಷಿತವಾದ ಎಚ್ಚರಿಕೆ ಸಹಿತ ನೀವು ಕೊಡಬೇಕಲ್ರಿ. ನಿಮ್ಮ ಸಹಕಾರವೇ ಪೊಲೀಸರ ಜೊತೆ ಸಂಪರ್ಕದ ಸೇತುವೆ. ಅಂಥ ಸಿಬ್ಬಂದಿ ಇವತ್ತು ಕಾಯವಾಚ ಮನಸ್ಸಿನಿಂದ ಹಗಲು ರಾತ್ರಿ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿ ವರ್ಗದವರು ಕೆಲಸ ಮಾಡಕತ್ತಾರ. ಅವ್ರ ಜೊತೆಗೆ ನೀವು ಕೈ ಜೋಡಿಸಿ ಶಕ್ತಿ ತುಂಬಬೇಕಲ್ರಿ. ಹಾಗಾದ್ರೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಮಹಾನ್ ಜನತೆ ಈ ಪೊಲೀಸರ ಜೊತೆ ಸಹಕಾರದ ಸಂಪರ್ಕದ ಸೇತುವೆ ಯಾವಾಗ ನಿರ್ಮಾಣ ಮಾಡ್ಕೋತೀರಿ, ಆವಾಗ ನಿಮಗೂ ಶಕ್ತಿ ಬರ್ತೈತಿ. ಸಹಕಾರದಿಂದ ಯಾವಾಗಲೂ ಭಾವ್ಯಕ್ಯತೆ ಬರ್ತೈತಿ. ಆ ಯುಕ್ತಿಯಿಂದ ಭಕ್ತಿ ಬರ್ತೈತಿ, ಭಕ್ತಿಯಿಂದ ಶಕ್ತಿ ಬರ್ತೈತಿ. ಇದೇ ಖಡಕ ಜವಾರಿ ಕಾಕನ ಇವತ್ತು ವಿಶೇಷ ಸುದ್ದಿ. ಆ ಸಿಬ್ಬಂದಿ ವರ್ಗ ಪ್ರಶಂಸನೆಗೆ ಇದೇ SP ಭೀಮಾಶಂಕರ್ ಗುಳೇದ್ ಇವರ ಹೆಸರುಗಳನ್ನು ಶಿಫಾರಸು ಮಾಡಬೇಕಲ್ರಿ. ಯಾರಿಗೆ ಶಿಫಾರಸು ಮಾಡಬೇಕು? ಮುಖ್ಯಮಂತ್ರಿ ಪದಕ ತೆಗೆದುಕೊಳ್ಳುವ ಸಲುವಾಗಿ ಶಿಫಾರಸು ಮಾಡಬೇಕು. ಅಲ್ಲಿ ಯಾರ್ಯಾರು ಇದ್ದರು, ಈ DSP DH ಮುಲ್ಲಾ ಗೋಕಾಕ್ ಇವರ ನೇತೃತ್ವದಲ್ಲಿ ಘಟಪ್ರಭಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ HD ಮುಲ್ಲಾ, PSI ಅವರಾದ HK ನೇರಳೆ, ME ಮುರ್ನಾಳ್, ಸಿಬ್ಬಂದಿ ಜನರಾದ MM ದೇವಡಿ, RK ಹೋಳ್ಕರ್, RK ಧುಮಾಳೆ, BS ನಾಯ್ಕ, RR ಗಿಡ್ಡಪ್ಪಗೋಳ, BM ತಳವಾರ ಹಾಗೂ ಕುಮಾರಿ ಸೃತಿ ಇವರ ಮಾರ್ಗದರ್ಶನದಲ್ಲಿ ಬಂಗಾರದ ಆಭರಣಗಳನ್ನು ಯಶಸ್ವಿಯಾಗಿ ಕಳ್ಳಕಾಕರಿಂದ ವಶಪಡಿಸಿಕೊಂಡಂಥ ಈ ಧೀಮಂತ ಪೊಲೀಸರಿಗೆ ಘಟಪ್ರಭಾ ಮಹಾನಗರದವರು ಲೈಕ್ ಮತ್ತು ಸಹಕಾರ ಕೊಡಬೇಕಲ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ, ಆ ದೃಶ್ಯವನ್ನು ನೋಡ್ರಿ. ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.